ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಬನ್ನಿ ಒಂದು ಹೊಸ ವಿಡಿಯೋನ ಇವಾಗ ಶುರು ಮಾಡೋಣ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಸೊ ಬನ್ನಿ, ಇವಾಗ ವಿ ಆರ್ ಗೋಯಿಂಗ್. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಕೂಡ ಹೇಳ್ತೀವಿ. ಇವಾಗ 12:40 ಶನಿವಾರ ಮಧ್ಯಾಹ್ನ ಲೆಫ್ಟ್ ಹೋಮ್. ಸೊ ಬನ್ನಿ ಹೋಗೋಣ. ಅದಕ್ಕೆ ಮುಂಚೆ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಂತ ಹೋಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ. ಕಮ್ ಲೆಟ್ಸ್ ಗೋ. ವಿ ಆರ್ ಆಲ್ ಸೆಟ್ ಟು ಗೋ ಫಾರ್ ಟೆಂಪಲ್. ಮೊದಲಿಗೆ ಎಲ್ಲೋಗೋದಕ್ಕೂ ಮುಂಚೆ ಫಸ್ಟು ಗಣೇಶನ ನೆನೆಸ್ಕೊಂಡು ಗಣೇಶನ ಕರ್ಪೂರ ಹಚ್ಕೊಂಡು, ಅದಾದಮೇಲೆ ಆಂಜನೇಯನ ಕರ್ಪೂರ ಹಚ್ಕೊಂಡು, ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ರಾಮದೇವ್ರನ್ನ ಕೂಡ ಕರ್ಪೂರ ಹಚ್ಕೊಂಡು ದೇವ್ರನ್ನೆಲ್ಲ ನೋಡ್ಕೊಂಡು ನಮಸ್ಕಾರ ಎಲ್ಲ ಹಾಕ್ಕೊಂಡು ಬಂದೆ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಜರ್ನಿ ನಾನು ಆಗಲೇ ಹೇಳ್ದಂಗೆ ಶುರುವಾಯಿತು. ದಿಸ್ ಈಸ್ ಅವರ್ ಫಸ್ಟ್ ಟೋಲ್. ಇದು ಬಂದು ಹೊಸಕೋಟೆ ಎಕ್ಸ್ಪ್ರೆಸ್. ನಮ್ಮ ಸೈಡಲ್ಲಿ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ಗೊತ್ತಾಗಬೇಕಂತಂದರೆ ನೀವು ಕೂಡ ಸ್ಟೇ ಟ್ಯೂನ್. ನಿಮಗೂ ಕೂಡ ಗೊತ್ತಾಗುತ್ತೆ, ಅಥವಾ ಕೆಲವು ಜನಕ್ಕೆ ಕ್ಯಾಪ್ಷನ್ಸ್ ಅಥವಾ ತಮ್ನೇಲೆಲ್ಲ ಕೂಡ ನೋಡಿ ಗೊತ್ತಾಗಿರುತ್ತೆ. ಗೊತ್ತಾಗಿಲ್ಲ ಅಂತಂದರೆ ಗೊತ್ತಾಗಬೇಕು ಅಂತಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡ್ತೀರಿ, ಅವಾಗ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಹೋಗ್ತಾ ಇದ್ದಂಗೆ ಇದು ಕಾರಲ್ಲಿ ಹಿಂದೆಗಡೆ ಗ್ಲಾಸ್ ಹತ್ರ ಅಲ್ಲಿ ಹಿಂದೆ ಇಟ್ಟಿದ್ವಿ ಸೀಟ್ ಮೇಲೆ. 2 ಸಲ ಬಿದ್ದೋಯ್ತು, ಎತ್ತಿಟ್ಟೆ ಪಾಪ್ಕಾರ್ನ್ ಕವರು. 3ನೇ ಸಲ ಬಿದ್ದೋಯ್ತು. ಸರಿ ಓಕೆ ಲೆಟ್ ಮೀ ಈಟ್ ಅಂದ್ಬಿಟ್ಟು ಅವಾಗ ತಿನ್ನೇ ಬಿಟ್ವಿ. ಪಾಪ್ಕಾರ್ನ ಸ್ಟಾರ್ಟ್ ಮಾಡಿಬಿಟ್ವಿ ತಿನ್ನೋಕ್ಕೆ. ನಾವು ತಿನ್ನೋಕ್ಕೆ ಎತ್ಕೊಳ್ಳೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಕೂಡ ಜರ್ನಿ ದೇವನಹಳ್ಳಿ ಬಿಟ್ಟು ಮುಂದಕ್ಕೆ ಹೋಗಿರಲಿಲ್ಲ. ಸೊ ಹಂಗಾಗಿ ಓಕೆ, ನೋ ಪ್ರಾಬ್ಲಮ್, ಲೆಟ್ ಮೀ ಈಟ್ ಅಂದ್ಬಿಟ್ಟು ಇವಾಗ ಕುತ್ಕೊಂಡು ತಿಂತಾ ಇದ್ದೀವಿ ಪಾಪ್ಕಾರ್ನ. ಟೆಂಪಲ್ ಅಂತ ಹೇಳಿದ್ನಲ್ಲ, 5:30ಗೆ ರೀಚ್ ಆಗುತ್ತೆ ಅಂತ ಲೊಕೇಶನ್ ನೋಡಿಸ್ತಿದೆ ನಮಗೆ. ಇವಾಗ ಆಲ್ರೆಡಿ ನಾವು ಹತ್ತತ್ರ 180 ಕಿಲೋಮೀಟರ್ಸ್ ತನಕ ಬಂದರೆ ಇನ್ನೂ ಇದೆ. ಹಂಗಾದ್ರೆ ಒಂದು ಅಪ್ರಾಕ್ಸಿಮೇಟ್ ಒಂದು 50 ಕಿಲೋಮೀಟರ್ ಪಾಸ್ ಮಾಡಿದ್ದೀವಿ ಇದಕ್ಕೆ. ಸೊ ಇವಾಗ ನಾವು ಸೀಟಲ್ಲಿ 4 ಜನ ಹೋಗ್ತಿದ್ದೀವಿ. ಒನ್ ಪರ್ಸನ್ ಇಸ್ feeling that she is in the bed and like this. ನಂಗೆ ಇದ್ದಕ್ಕಾಗಲ್ಲ, ಇಷ್ಟೇ ಕಾಣ್ತಾರದು. ಮಮ್ಮಿ ನಿದ್ದೆ ಹೋದ್ರೆ ಮಮ್ಮಿ ಮನೆಯಿಂದ ದೇವನಹಳ್ಳಿ ಬಂದರೆ ನಿದ್ದೆ ಹೋದ್ರು. ದೇವನಹಳ್ಳಿಯಲ್ಲಿ ಸ್ವಲ್ಪ ಡಿಮಾರ್ಟಲ್ಲಿ ಮಾಜಾ ಮತ್ತು ಚಿಕ್ಕಿ ಮೊಸರು ಉಪ್ಪಿನಕಾಯಿ ಆ್ಯಂಡ್ ಸಾಕ್ಸ್ ತೊಗೋಬೇಕಿತ್ತು. ಅಲ್ಲಿ ಹೋಗಿ ಬರೋತಂತ ಎದ್ದಿದ್ರು. ತಿರ್ಗಾ ನಮ್ಮಮ್ಮ ಈ ಸ್ಲೀಪಿಂಗ್, ನಮ್ಮ ಪಪ್ಪ ಇಸ್ ಡ್ರೈವಿಂಗ್. ಸೊ ಇದು ನಮ್ಮ ಅಪ್ಡೇಟ್. ಬಟ್ ಈ ಒಂದು ಜರ್ನಿ ಒಂದು ತುಂಬ ಕಾಯುವಿಕೆಯಿಂದ ಫೈನಲಿ ಹೋಗ್ತಾ ಇದ್ದೀವಿ. ಎಸ್, ಫೈನಲಿ ಹೋಗ್ತಾ ಇದ್ದೀವಿ. ತಾಯಿ, ನಾನು 2 ತಿಂಗಳ ಹಿಂದೆ ಬಸ್ಸು ಎಲ್ಲ ಬುಕ್ ಆಗಿ ಯಾರ್ಯಾರು ಹೋಗೋದು ಫ್ರೆಂಡ್ಸ್ ಜೊತೆ ಅಂತ ಎಲ್ಲ ಬುಕ್ಸ್ ಆಗಿ 12 ಗಂಟೆಗೆ ಹೋಗ್ಬೇಕಿತ್ತು. ನಮ್ಮ ಗುಂಪಲ್ಲಿ ಒಬ್ಬರು ಅಂದಿಯ ಕ್ಯಾನ್ಸಲ್ ಆಯಿತು, ಇನ್ನೆಲ್ಲ ಹೋಗೋಗುತ್ತೆ ಅಂತ. ಅದಾದಮೇಲೆ ಇವಾಗ ನಾವು ಆಫ್ಟರ್ 2 months ಫ್ಯಾಮಿಲಿ ಜೊತೆ, ದೇವರು ಫ್ಯಾಮಿಲಿ ಜೊತೆನೇ ಬಾಬಾವನ ಅಂತ ನನಗೆ ಸೈನ್ ಕಲಿಸಿದ್ರು. ಹಂಗಾಗಿ ಫ್ರೆಂಡ್ಸ್ ಜೊತೆ ಹೋಗೋದು ಕ್ಯಾನ್ಸಲ್ ಆಗಿ ನಾವು ಫ್ಯಾಮಿಲಿ ನಮಗೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಹಬ್ಬ ನಿಮ್ಮ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಂದರೂ ನಾನು ಹೋಗೋ ತಕ್ಕ ಕ್ಯೂರಿಯಸ್ ಇದ್ದೀನಿ. ವೆಡಿಂಗ್ ಟು ಸಿ. ನಾನು ಹಿಂಗೆಲ್ಲ ಎಷ್ಟು ಖುಷಿ ಇದೆ ಹೇಳೋ, ಎಷ್ಟು ಖುಷಿ ಇದೆ. 100,000 ಎಕ್ಸ್ಕ್ಯೂಸ್ ಮೀ ಡಿಯರ್ ಗರ್ಲ್, ಎಷ್ಟು ಖುಷಿ ಇದೆ ಹೇಳು. ಎಷ್ಟು ಖುಷಿ ಇದೆ ಹೇಳಿ, ಹೇಳು. ನೀನು ಮಾತಾಡು, ನನಗಿಂತ ಇವ್ರು ಜಾಸ್ತಿ ಹೋಗಿ ಬಂದ್ಮೇಲೆ ಅವಳು ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಓಕೆನಾ? ಹೋಗಿ ಬಂದ್ಮೇಲೆ ನೀನು ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ನಿಂದೇನಾದ್ರು ಮಾತಾಡೋದಿದೆಯಾ? ಹೋಗಿ ಬಂದ್ಮೇಲೆ 1 hour ಕಂಪ್ಲೀಟ್ ಕೊಡ್ತಾರೆ. 3 ಜನ ಸೇರ್ಕೊಂಡು. ಓಕೆನಾ? ಅದೇ ಒಂದು ಮಾಡ್ತೀನಿ. ನಾನಂತೂ ಫುಲ್ಲು ಹೋಗಿ ಬಂದಮೇಲೆ ಶೇರ್ ಮಾಡ್ತೀನಿ. ಓಕೆ, ಎಕ್ಸ್ಪೀರಿಯನ್ಸ್ ಅಲ್ಲ, ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದಲ್ಲೂ ಇದ್ದೀವಿ. ಕಾನ್ಫಿಡೆನ್ಸ್ ಅಂತ ನಾನು ನೋಡಬೇಕು. ಸ್ಟೇ ಟ್ಯೂನ್ ಅಷ್ಟೇ. ನಮ್ಮದೇ ಸ್ವಲ್ಪ ಎನರ್ಜಿನ ಪುಷ್ ಮಾಡಿ ಅಲ್ಲಿದ್ದಾನೆ. ರೆಡ್ ಕಲರ್ ಸೀರೆ ಹಾಕ್ಕೊಂಡು ಕಾಲು ಕೆಳಗಡೆ ಬಂದರೆ ಕೆಳಗಡೆ ಇಟ್ಕೊಂಡು ಈಗ ಹೊಡಿತಾ ಇದ್ದಾರೆ. ದಿಸ್ ಇಸ್ ಮೈ ಪಾಪ. ಆಫ್ಕೋರ್ಸ್ ಇಸ್ ಡ್ರೈವಿಂಗ್. ಇದು ರೋಡು ಚೆನ್ನೈ ಎಕ್ಸ್ಪ್ರೆಸ್, ನಮ್ಮ ಹೊಸಕೋಟೆ ಹೈವೇ ಚೆನ್ನೈ ಕರೆಕ್ಟ್ ಆಗಿದೆಯಲ್ಲ, ಆ ಹೈವೇಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಅಪ್ಡೇಟ್. ಇವಾಗ ಟೈಮ್ ಬಂದು 2:15. ಎಂಟರ್ಡು ತಮಿಳ್ನಾಡು, ಕರ್ನಾಟಕದಿಂದ ತಮಿಳ್ನಾಡು ಬಾರ್ಡರ್ ಒಳಗಡೆ ಎಂಟರ್ಡ್. ಇಲ್ಲಿಂದ 168 ಕಿಲೋಮೀಟರ್ಸ್ ಇದೆ. 6 ಗಂಟೆ ಅಪ್ರಾಕ್ಸಿಮೇಟಾಗಿ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ವಿತೌಟ್ ಸ್ಟಾಪ್ ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಒಂದು ರೌಂಡ್ ನಿದ್ದೆ ಆಯಿತು, ಸ್ಕಾಡಿ ಎದ್ದಿದ್ದು ಆಯಿತು.
ಸೊ ಅಫ್ಕೋರ್ಸ್ ಆಲ್ರೆಡಿ ಕನ್ನಡ ಬೋರ್ಡ್ಸ್ ಎಲ್ಲ ಹೋಗಿ ತಮಿಳ್ ಬೋರ್ಡ್ಸ್ಗಳು ಕಾಣಿಸ್ತಾ ಇದ್ದಾವೆ. ಎಸ್ ವಿ ಆರ್ ಗೋಯಿಂಗ್ ಬಾರ್ಡರ್ಗೆ ಎಂಟ್ರಿ ಆಗ್ತಾ ಇದೆ. ಎಂಟ್ರಿ ಆಗಿ ಸೆಕೆಂಡಲ್ಲೇನೆ ರೈಟು ಲೆಫ್ಟಲ್ಲಿ ಇಂಗ್ಲೀಷು ಮತ್ತು ತಮಿಳ್ ಬೋರ್ಡ್ಸ್. ನಮ್ಮ ಕರ್ನಾಟಕ ಬಾರ್ಡ್ರಲ್ಲೇ ತಮಿಳು ಕನ್ನಡ ಇಂಗ್ಲೀಷ್ 3 ಹಾಕಿದ್ರು. ಬಟ್ ಇಲ್ಲಿ ಎಂಟ್ರಿ ಆಗ್ತದೆ ಕಷ್ಟ ಇಲ್ಲ. ಇವಾಗ ಇಲ್ಲಿ 32 ಕಿಲೋಮೀಟರ್ ಸ್ಟ್ರೈಟ್ ಒಂದೇ ರೋಡು. ಎಸ್ ಹೋಗಬೇಕು ಇವಾಗ ನಾವು. ಬನ್ನಿ ಹೋಗೋಣ. ಇವಾಗ ಊಟಕ್ಕೆ ಹೋಟೆಲ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ನಾವು ಫೇಫರ್ ಸೈಡ್ಗೆ ರೈಸು, ಉಪ್ಪಿನಕಾಯಿ, ಮೊಸರು, ಚಪಾತಿ, ಟೊಮೆಟೊ ಗೊಜ್ಜು ಇಷ್ಟು ಮಾಡ್ಕೊಂಡು ಬಂದಿದ್ವಿ. ಇದು ಗೌರ್ಮೆಂಟ್ ಸ್ಕೂಲು. ಸೊ ಇದು ಐ ಥಿಂಕ್ ರೀಸೆಂಟಾಗಿ ಚಾಟ್ಸ್ ಥರನೇ ಏನೋ ತೆಗಿಯಂಗೆ ಅವರಪ್ಪ ಇದು ಅಂಗಡಿಗಳು. ಸೊ ಇವಾಗ ಸದ್ಯಕ್ಕೆ ಕ್ಲೋಸ್ ಇದೆ. ಐ ಡೋಂಟ್ ನೋ ಏನು ಶಾಪ್ ಇದು ಅಂದ್ಬಿಟ್ಟು ನಾವು ಕಾರಿಗೆ ನೆನೆಸ್ಬಿಟ್ಟು ನಾವು ವಿ ಆರ್ ಈಟಿಂಗ್. ಸೊ ನಾಳೆ ಎಲ್ಲ ಹೋಟೆಲ್ ಊಟನೇ ಆಗುತ್ತೆ. ಇವತ್ತು ಅಟ್ಲೀಸ್ಟ್ ಮನೆ ಊಟ ತಿನ್ನೋಣ ಅಂದ್ಬಿಟ್ಟು ವಿ ಆರ್ ಪ್ಲ್ಯಾನ್ ಲೈಕ್ ದಿಸ್ ಅಷ್ಟೆ, ಟು ಬಿ ಹೆಲ್ತಿ ವರ್ಷನ್. ಸೊ ತಟ್ಟೆ ತೊಳೆದು ಊಟ ಮಾಡ್ಬೇಕಾದ್ರೆ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ. ನಮ್ಮ ಅಕ್ಕ ಡ್ಯಾಡಿ ಉಪ್ಪಿನಕಾಯಿ ಮೊಸರು ಚೆನ್ನಾಗಿರ್ತೈತಿ ಎತ್ಕೊಂಡು. ಸೊ ಕುಕ್ಕರ್ ಏನೇನ ಟಶಕ್ ಎದ್ಕೊಂಬಂದ್ಬಿಡಿದೀವಿ ಅನ್ನ ಬಿಸಿರುತ್ತೆ ಅಂತ. ಇದ್ಯಾರ್ಕ ಚೆನ್ನಾಗಿ ತಿನ್ಬಿಡಿ. ಫುಲ್ ರಾತ್ರಿಗೆ ವಾಕಿಂಗ್ ಅಲ್ಲ. ವಾಕ್. ಸಾಕು. ನಂಗೆ ಆಮೇಲೆ ಇಕ್ಕ ನನ್ನ ಪ್ಲೇಟ್ ಮುಚ್ಬಿಟ್ಟು ಅವ್ರವ್ರು ಬೇಕಾದ್ರು ಇಕ್ಕೊಂತಾರೆ. ಇದು ನಿಂದೆ ಅದು. ಟೊಮೆಟೊ ಗೊಜ್ಜು ಇನ್ ದ ಫ್ಲೋರ್. ಮಾಮ ಚಿಕ್ಕದಂಗೆ. ಗೈಸ್ ಇವಾಗ ಆಂಧ್ರ ಗೀಂದ್ರ ತಮಿಳ್ನಾಡು ತಿರ್ಗಾ ವಾಪಸ್ ಬಂದ್ವಿ. ಸೊ ತಮಿಳ್ನಾಡಲ್ಲೇ ಇದೀವಿ. ಜ್ಯೂಸ್ ಬ್ರೇಕ್ ತಗೊಂಡಿದೀವಿ. ಯಾರ ಹತ್ರ ಜ್ಯೂಸು? ನಮ್ಮ ಅಮ್ಮನ ಹತ್ರ ಐತೆ ಜ್ಯೂಸ್ ಬ್ರೇಕ್. ಆಲ್ರೆಡಿ ಒಂದು ಬಾಟ್ಲು ಖಾಲಿ ಆಯಿತು. ಆಮೇಲೆ ನೆನಪಾಯಿತು ದಟ್ ವಿ ಶುಡ್ ಡೂ ವಿಡಿಯೋ ಅಂತ. ಸೊ ನೋಡಿ ಇದ್ದ ನೇಚರ್ನ ನೋಡಿ ಎಂಜಾಯ್ ಮಾಡಿ. ಚೆನ್ನಾಗಿದೆ. ಅಲ್ಲೊಂದು ಪಾರ್ಕ್ ಹೋಯ್ತು. ನನಗೆ ಗೊತ್ತಿಲ್ಲ ಪಾರ್ಕ್ ಇರುತ್ತೆ. ನಾನು ವೀಡಿಯೋ ತಗೊಳಕ್ಕೆ ನನ್ನ ಫೋನ್ ನನ್ನ ಕೈಲಿರಲಿಲ್ಲ. ಕಾರ್ ಸೀಟ್ ಹಿಂದೆಗಡೆ ಇದ್ದಂಗೆ ಹಾಕಿದ್ದೆ. ಮಗ್ನೆ ಕೌಗಳ ಇರು ಮಗ್ನೆ. ಚಿನ್ನಿ ಬರಲ್ಲ ಬಿಡು ಚಿನ್ನಿ. ದೀಪಕ್ ಏನೋ ಟ್ರಕ್ಕಿಂಗ್ ಎಲ್ಲ ಮಾಡಂಗ ರೋಡ್ಗಳೆಲ್ಲ ತಮಿಳ್ ಹೋಗಕ್ ಬರಂಗಿದ್ರೆ ಆಂಧ್ರ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಎಗೇನ್ ವಿ ಕೇಮ್ ಟು ತಮಿಳ್ನಾಡು. ಚೆನ್ನಾಗಿತ್ತು ಒಂಥರ. ಕರ್ನಾಟಕ ಟು ತಮಿಳ್, ತಮಿಳ್ ಟು ಆಂಧ್ರ, ಆಂಧ್ರ ಟು ತಮಿಳ್. ತೆಂಗಿನ ಮರಗಳು ನೋಡ್ರಿ. ವಾಟ್ ಇಸ್ ಪರ್ಫೆಕ್ಟ್. ಈಸ್ಕೊಳಮ್ಮ ಇರು. ನಮ್ಮ ಬಾಟ್ಲು ಖಾಲಿ. ಜ್ಯೂಸಿಗೆ ಅಲ್ಲ ದಿನ ಕೋಲ್ಡ್ ಇದ್ದಿದ್ರೆ ಕಣ ಈ ಜ್ಯೂಸ್ ಕಿಂದ ಎಷ್ಟು ಅರ್ಧ ನೀರು ಗೊತ್ತಿಲ್ಲ. ಕುಡ್ದ I will say clearly. Karnataka to Tamil Nadu, Tamil Nadu to Andhra Pradesh, Andhra Pradesh to Tamil Nadu. Tamil Nadu destination. Okay. I have Chotu in the call. Hey Chini, Choti. Hey Deepakanu Choti. ಅಲ್ಲ ಅವಳು ಅನ್ಬೇಕು. ಸಂಗೀತ ಅಂದ್ರೆ ಅವನು ಮಾತಾಡ್ಬಿಡೋದು. ಚೋಟಿ ದೀಪಕನ್ನ ಹೇಳ್ಸಿರ ನೋಡೋದು ದೀಪಕ ಅಂತ. ನಾನು ನೋಡಿಬಿಟ್ರೆ ಕೈ ತಪ್ಪಾಯ್ತು. ಸರಿ ಇವಳು ಕಟ್ಟೆ ಮಾಡ್ದ ಅವ್ನು ದೀಪಕನ. ಏನು ದೀಪಕ ಅಲ್ಲ ಏನೋ ಬಂದಿದ್ದು ದೀಪಕನ ಪೀಕಕ್ಕನ ಅವ್ನ ದಿ ಬಂದಿಲ್ಲ. ದಿ ಅಂದಿಲ್ಲ. ಕರೆಕ್ಟಾಗಿ ಕೇಳಿಸ್ತು. ದೊಡ್ಡಮ್ಮನ ಹೆಸರು ಕೂಗುಟ್ನಲ್ಲಮ್ಮ. ದೊಡ್ಡಮ್ಮ ಆಗಕ್ಕೂ ಪ್ರೌಡ್ ಆಗ್ಬೇಕಮ್ಮ. ಅಯ್ಯೋ ದೇವ್ರೆ. ನಗಿಬೇಡ್ದು ದೀಪಕ ಅಂತ ಅಂದ್ರು. ಅವ್ನು ದೊಡ್ಡವನ್ ಸ್ವಲ್ಪ ಆಕ್ಷನ್ ಜಾಸ್ತಿ. ಏನಮ್ಮ
ಏ ದೀಪಕ್ ಅಲ್ಲಮ್ಮ, ದೀಪ ದೊಡ್ಡಮ್ಮ, ದೀಪ ದೊಡ್ಡಮ್ಮ, ದೀಪ ದೊಡ್ಡಮ್ಮ. ಏ ದೀಪಕ್ ಅಂತ ಕೇಳ್ಕೊಂಡ್ ಕೊಡ್ತೀವಿ ಅವನ್ಗೆ ನಾಲ್ಕನ ದೀಪ್ ದೊಡ್ಡ, ದೀಪ್ ದೊಡ್ಡ. ಇವಾಗ ಕಾರಿಗೆ ಫ್ಯೂಯಲ್ ಹಾಕ್ಸ್ತಾ ಇದೀವಿ. ನಮ್ಮ ಡ್ಯಾಡಿ ಇಲ್ಲಿ ಫ್ಯೂಯಲ್ ಹಾಕ್ಸಿದ್ರು ಒಂದು ರೌಂಡು, ಇನ್ನೊಂದು ರೌಂಡ್ ಫ್ಯೂಯಲ್ ಕಂಪ್ಲೀಟ್ ಹಾಕ್ಸ್ಕೊಂಡ್ಬಿಡೋಣ, ಹೋಗಿ ಬರೋ ತನಕ ಆಗಷ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಇನ್ನು ಕರ್ನಾಟಕಕ್ಕಿಂತ ಇಲ್ಲಿ ₹1 ಕಡಿಮೆ ಇತ್ತು. ಸೊ ಹಂಗಾಗಿ ಇಲ್ಲಿ ಕಂಪ್ಲೀಟಾಗಿ ಫುಲ್ ಫ್ಯೂಯಲ್ ಹಾಕ್ಸ್ಕೊತಾ ಇದ್ದೀವಿ. ಸೊ ಬನ್ನಿ ಫ್ಯೂಯಲ್ ಹಾಕ್ಸ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ಗೈಸ್ ವಿ ಆರ್ ಆಫ್ ಟು ಸೊ ಇವಾಗ ವಿ ಆರ್ ಆಫ್ ಟು ದ ಪ್ಲೇಸ್. ಇನ್ನೊಂದು 80 ಕಿಲೋಮೀಟರ್ಸ್ ಇದೆ. ಸೊ ಎಸ್, ಈ ಬೋರ್ಡಲ್ಲಿ ಯಾವ ಪ್ಲೇಸ್ ಅಂತ ನಿಮ್ಗೆ ಗೊತ್ತಾಗಿದೆ ಕ್ಯಾನ್ ಗ್ಯಾಸ್. ನನಗೆ ಇದರಲ್ಲಿ 83 ನೋಡ್ಸಿದ್ದು ಗೂಗಲ್ ಮ್ಯಾಪಲ್ಲಿ 85 ಅಲ್ಲ, ಅದು 8.5 ಕಿಲೋಮೀಟರ್ಸ್ ಲೈಟ್ ಇದು ಅಂತ ನೋಡ್ತಿರೋದು. ಸೊ ಎಸ್, ಅಪ್ರಾಕ್ಸಿಮೇಟಾಗಿ 7 o'clock ನಾವು ರೀಚ್ ಆಗ್ತೀವಿ. ಓಕೆನಾ, 7 o'clock 7 minutes. ಸೊ ಇವಾಗ ಫೈನಲಿ ನಿಯರ್ ಟು ಲೊಕೇಶನ್. ಇನ್ನು 60 ಕಿಲೋಮೀಟರ್ ಮಾತ್ರ ಇದೆ. ಎಸ್, ಇವಾಗ 7 o'clock 4 minutes ಪಕ್ಕ ರೀಚ್ ಆಗ್ತೀವಿ. 7 ಗಂಟೆಗೆ ನಾವು ಆರಾಮಾಗಿ ರೀಚ್ ಆಗಿಬಿಡ್ತೀವಿ. 8 ಗಂಟೆಗೆ ದರ್ಶನ ಕ್ಲೋಸು. ಸೊ ಬನ್ನಿ, ಎಸ್ ಲೆಟ್ಸ್ ಗೋ. ಗೈಸ್ ಇವಾಗ ನಾವು ಲೊಕೇಶನಿಗೆ ಬಂದು ಅಪ್ರಾಕ್ಸಿಮೇಟಾಗಿ 150 ಮೀಟರ್ಸಲ್ಲಿ ನಾವು ರೂಮ್ ಮಾಡಿದ್ದೀವಿ. ಎಲ್ಲಿ ಎತ್ತ ಏನೋ ಅಂತೆಲ್ಲ ಕೂಡ ನಿಮ್ಗೆ ಏನಾದರೂ ಬೋರ್ಡ್ಸ್ ನೋಡಿ ಏನಾದ್ರು ಗೊತ್ತಾಗ್ತಾ ಇದ್ರೆ ಓಕೆ ಗೆಸ್ ಮಾಡಿ. ಆಫ್ ಮಾಡುವಾಗ ನಲ್ಲಿ ಇಲ್ಲೇಂಗೆ ಬಿಡ್ತಾ ಇದೆಯಾ? ಸೊ ಎಸ್, ಇದು ರೂಮ್ ಮಾಡಿದ್ದೀವಿ. ಓಕೆನಾ, ಇಲ್ಲೊಂದು ಬೆಡ್ ಇದೆ, ಇಲ್ಲೊಂದು ಬೆಡ್ ಇದೆ, AC ರೂಮು, ಇಲ್ಲಿ ವಾಶ್ರೂಮ್. ಎಸ್, ದಿಸ್ ಇಸ್ AC ರೂಮ್. ವಾಶ್ರೂಮ್ ಇದೆ, ಫ್ಯಾನ್ ಹಾಕೊಂಡು ಕೂತಿದ್ದೀವಿ ಸದ್ಯಕ್ಕೆ. ಟಕ್ಕಂತ ಫ್ರೆಶ್ ಆಗಿ ನಾವೇನು ಅಂದ್ಕೊಂಡಿದ್ದೀವಿ ಅದು ಮುಗಿಸ್ಕೊಂಡು ಬೆಳಗ್ಗೆ ಚಕಚಕವಾದ ದರ್ಶನಕ್ಕೆ ಹೋಗಬೇಕು. ಎಸ್, ವಿ ಆರ್ ಹ್ಯಾಪಿ. ಸೊ ಎಸ್, ವಿ ರೀಚ್ ವಿತ್ ಲೊಕೇಶನ್. ಫ್ರೆಶ್ನಪ್ ಆಗಿ ಊಟ ಎಲ್ಲ ಕೂಡ ಮುಗಿಸ್ದೆ. ಆ್ಯಂಡ್ ಅದಕ್ಕೂ ಮುಂಚೆ 3 hours ಸ್ಟುಡಿ ಪಾರ್ಟ್ ಅಂತಂದರೆ ನಾವಿವತ್ತು ಕರ್ನಾಟಕದಲ್ಲಿ ಟಿಫನ್ ಮಾಡಿದ್ವಿ, ಆಂಧ್ರ ಪ್ರದೇಶಲ್ಲಿ ಲಂಚ್ ಮಾಡಿದ್ವಿ, ತಮಿಳ್ನಾಡಲ್ಲಿ ಡಿನ್ನರ್ ಮಾಡಿದ್ವಿ. ಗೊತ್ತಾ, ಸುಮ್ಮನೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೆ. ಅವಾಗ ಈ ಪಾಯಿಂಟ್ ನೋಡಿದೆ, ಇಷ್ಟು ಕಂಟೆಂಟ್ ಆಗುತ್ತೆ ಮಾನ್, ಈ ಶುಡ್ ಟೆಲ್ ಇನ್ ಯೂಟ್ಯೂಬಲ್ಲೂ. ಸೊ ಹಂಗಾಗಿ ಹೇಳಿದೆ. ಇವಾಗ ನಾವೆಲ್ಲರೂ ಫ್ರೆಶನ್ ಅಪ್ ಎಲ್ಲ ಕೂಡ ಹಾಗೆ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ಎಸ್ ವಿ ಆರ್ ಗೋಯಿಂಗ್. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಕತೆ, ಡೆಫಿನೆಟ್ಲಿ ಗೊತ್ತಾಗಿರುತ್ತೆ. ಬೇದೊಂದು ಜನಕ್ಕೆ ಗೊತ್ತಾಗಿರೋರು ಕಮೆಂಟ್ ಮಾಡಿ. ಇಷ್ಟು ವಿಡಿಯೋ ನೋಡಿದಾದ್ಮೇಲೆ ಗೊತ್ತಾಗದೆ ಇದ್ದಿದ್ದವರು ವೆಯ್ಟ್ ಆ್ಯಂಡ್ ವಾಚ್. ಐ ವಿಲ್ ಟೇಕ್ ಯು ಟು ದ ಲೊಕೇಶನ್. ಇವಾಗ ನಮ್ಮ ಒಂದು ಡೆಸ್ಟಿನೇಷನ್ ಜಾಗ ಬಂದಿದ್ದೀವಿ. 5 months ಅನ್ಕೊಂಡು ಫೈನಲಿ ಶಿವಪ್ಪ ಕಾಲ್ಡ್ ಮೀ ಟು ಡೆಸ್ಟಿನೇಷನ್. ಸೊ ಅವರ ಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಎಸ್, ಲೆಟ್ ಅಸ್ ಸ್ಟಾರ್ಟ್. ಇವಾಗ ಗಿರಿ ಪ್ರದಕ್ಷಿಣೆ ಮಾಡುವ ಗೋಪುರ ಅಲ್ಲಿದೆ. ಅಲ್ಲೋಗಿ ದೇವರ ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ತಗೊಂಡು, ದೇವರ ಪಾಸಿಟಿವ್ ಎನರ್ಜಿ ಎಲ್ಲ ಕೂಡ ತಗೊಂಡು ಲೆಟ್ ಮಿ ವಾಕ್. ಫೈನಲಿ ವಿ ಆರ್ ಇನ್ ದ ಪ್ಲೇಸ್ ಆಫ್ ಅರುಣಾಚಲಂ. ಎಸ್, ಮೈ ಗಾಡ್, ಲೆಟ್ ಸ್ಟಾರ್ಟ್ ಗಿರಿ ಪ್ರದಕ್ಷಿಣೆ. ಸೊ ಇವಾಗ ಗಿರಿವಲಂ ಸ್ಟಾರ್ಟ್ ಮಾಡೋಣ. ಯಪ್ಪ, ತಿರುವಣ್ಣಾಮಲೈ ಗೋಪುರ, ರಾಜ ಗೋಪುರ, ಎಷ್ಟೋ ರೀಲ್ಸ್ಗಳಲ್ಲಿ ನೋಡಿದ್ದಿದ್ದು ಗೋಪುರನ ಲೈವಲ್ಲಿ ನೋಡ್ತಾ ಇದ್ದೀನಿ. ಎಸ್, ಇಟ್ಸ್ ಟ್ರೂ ಮ್ಯಾನಿಫೆಸ್ಟೇಷನ್. ಯಪ್ಪ ಅಮ್ಮ ಅಂದರೆ ಇಲ್ಲಿ ರೀಸೆಟ್ ಮಾಡೋದು ಅಲ್ಲಿ IR into the my dream destination ಅಂತಲೇ ಹೇಳ್ಬೋದು. 5-6 ತಿಂಗಳಿಂದ ಅನ್ಕೊತಾ ಇದ್ದಂಥ ರಾಜಗೋಪುರದ ಮುಂದೆ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಸ್, ಇಟ್ಸ್ ವಾಸ್ ಅ ಬ್ಯೂಟಿಫುಲ್ ಡೇ ಟು ರೆಕಾರ್ಡ್. ಫೀಲಿಂಗ್ ಸೋ ಬ್ಲೆಸ್ಡ್. ಎಸ್, ಐ ಆಮ್ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ಫುಲ್ ವಿತ್ ಮೈ ಫ್ಯಾಮಿಲಿ. ಫೈನಲಿ ಆಫ್ಟರ್ 5 months ಹೋಗ್ಬೇಕು ಅಂದ್ಕೊಂಡು ಟಿಕೆಟ್ ಎಲ್ಲ ಬುಕ್ ಮಾಡಿ ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ಇವತ್ತು ಫ್ಯಾಮಿಲಿ ಜೊತೆ ದೇವ್ರು ಕರ್ಸ್ಕೊಂಡಿದ್ದಾರೆ. ಅದೇ ರೀತಿ ಹೋಗಿ ದೀಪ ಎಲ್ಲ ಕೂಡ ಹಚ್ಬಿಟ್ಟು ವಿ ಸ್ಟಾರ್ಟೆಡ್ ಗಿರಿ ಪ್ರದಕ್ಷಿಣೆ ಶುರು ಮಾಡೋಷ್ಟರಲ್ಲಿ 8:45 minutes ಅರೌಂಡ್ ಆಗಿತ್ತು. ನೈಟ್ ಸ್ಟಾರ್ಟ್ ಮಾಡಿದ್ದು. ಸೊ ಬನ್ನಿ ಇವಾಗ ನಾವು ಗಿರಿ ಪ್ರದಕ್ಷಿಣೆನ ಶುರು ಮಾಡೋಣ. ನಾವು ರಾಜಗೋಪುರದಿಂದ ಶುರು ಮಾಡಿದ್ವಿ. ಇಟ್ಸ್ ವೇ ಟು ಗಿರಿವಲಂ. ಸೊ ಬನ್ನಿ ಹೋಗೋಣ. ಕಮ್ ಲೆಟ್ ಸ್ಟಾರ್ಟ್. ಗಿರಿವಲಂ ಇದೆ ಸ್ಟಾರ್ಟ್ ಪಾಯಿಂಟು. ಸೊ ಇವಾಗ ನಾವು ಗಿರಿ ಪ್ರದಕ್ಷಿಣೆ ಶುರು ಮಾಡಿದ್ದೀನಿ. ಕಮ್ ಲೆಟ್ ಗೆಟ್. ಫೈನಲಿ ವಿ ಆರ್ ಇನ್ ಥರ ಏನಂತಾರೆ 5 months ನಾನು ಡಿವೈನ್ ಡೆಸ್ಟಿನೇಷನ್ನಲ್ಲಿ ಇರ್ತಿದ್ದೀನಿ. ಆ್ಯಂಡ್ ವಿ ಆರ್ ಸ್ಟಾರ್ಟೆಡ್ ಗಿರಿ ಪ್ರದಕ್ಷಿಣೆ ಎಟ್ 8:48. ಸೊ ಬನ್ನಿ ನೋಡೋಣ ಎಷ್ಟು ಬೇಗ ಮುಗಿಸ್ತೀವಿ ಅಂತೆಲ್ಲ ಕೂಡ. ಸೊ ಇವಾಗ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದೀವಿ ವಿತ್ ಫ್ಯಾಮಿಲಿ. ನನ್ನ ದೇವ್ರ ಹತ್ರ
ಕೇಳ್ಕೊಂಡಿದ್ದಕ್ಕೂ ದೇವರು ಫ್ಯಾಮಿಲಿ ಕರ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಸ್ ಐ ಆಮ್ ಹ್ಯಾಪಿ. ನಮ್ಮಪ್ಪ ನಮ್ಮಮ್ಮ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ನಾನು ಎಲ್ಲರೂ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇವಾಗ ನಾವು ಫಸ್ಟ್ ಲಿಂಗ ಆಗ್ತಾ ಇದ್ದೀವಿ, ಇಂದ್ರಲಿಂಗ. ಎಸ್ ದರ್ಶನಕ್ಕೆ ಹೋಗೋಣ ಬನ್ನಿ. ನಾವು ಇಂದ್ರಲಿಂಗದ ಹತ್ರ ತನಕ ಹೋಗಿ 500 ಕಂಪ್ಲೀಟ್ ಆಗಿದೆ. ನಾವು ಸ್ವಲ್ಪ ಮುಂದೆ ನೆಡ್ಕೊಂಡ್ಬಂದಿದ್ದೀವಿ. ವಿ ಆರ್ ನಿಯರ್ ಟು 1 ಕಿಲೋಮೀಟರ್ ಆಗಿರಬಹುದು. ಹಾಗಾಯ್ತಾ ಎಲ್ಲ ಗೊತ್ತಿಲ್ಲ. ಇಲ್ಲಿ ಬೋರ್ಡ್ಸ್ಗಳು ನೋಡ್ಕೊಂಡು ಆಮೇಲೆ ಅಪ್ಡೇಟ್ಗಳು ಹೇಳ್ತೀವಿ. ಓಕೆನಾ? ಸೊ ಎಸ್ ಬನ್ನಿ. ಐ ಥಿಂಕ್ 1.5 ಮುಗಿಸಿದ್ದೀವಿ ಅನ್ಸುತ್ತೆ. ಹಿಂಗೆ ಹೋಗಿದ್ವಾ? ಎಸ್ ಗಿರಿಬಲಂ ಪಾತ್ ಅಂದ್ಬಿಟ್ಟು ಎಲ್ಲ ಕಡೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಸ್ ದಿಸ್ ಇಸ್ ಗಿರಿಬಲಂ ಪಾತ್ ವೇ. ಇವಾಗ ನೀವು ನೋಡ್ತಾ ಇದ್ದೀರಾ 2ನೇ ಲಿಂಗ ಅಗ್ನಿಲಿಂಗ. ಅಫ್ಕೋರ್ಸ್ ಎಲ್ಲ ಬೋರ್ಡ್ಸ್ ಮೇಲೂ ಹಾಕಿದ್ದಾರೆ ನೀಟಾಗಿ ಟು ಐಡೆಂಟಿಫೈ. ಫಸ್ಟ್ ಟೈಮ್ ಹೋದವ್ರಿಗೆ ಐಡೆಂಟಿಫಿಕೇಶನ್ ಸಿಗಬೇಕಲ್ಲ. ಸೊ ಇವಾಗ ನಾವು 2 ಕಿಲೋಮೀಟರ್ಸ್ ಮುಗಿಸಿದ್ದೀವಿ. ಸಮೃದ್ಧ ಸ್ಕೂಲು. ಸೊ ಸ್ಕೂಲ್ 2 ಕಿಲೋಮೀಟರ್ಸ್. ಸೊ ಇವಾಗ ನಾವು ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ವಿ ಹ್ಯಾವ್ ಸೋ ಮೆನಿ ಡೌಟ್ಸ್. ನಡ್ಕೊಂಡು ಹೋಗಿ ನಮ್ಮ ಕಿಲೋಮೀಟರ್ ಕಡಿಮೆ ಆಗಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಯಾಕೆ ಏನು ಅಂತೆಲ್ಲ ಕೂಡ ವೀಡಿಯೋ ಕಂಟಿನ್ಯೂ ಮಾಡ್ತೀರ, ಹಂಗೆ ಹೇಳ್ತೀನಿ. ಓಕೆನಾ? ಸೊ ಎಸ್ ವಿ ಆರ್ ವಾಕಿಂಗ್ ವಿತ್ ಜೋಶ್ ಅಂತಾರಲ್ಲ, ಬಿಗಿನಿಂಗ್ ಅನಿಸುತ್ತೆ. ಸೊ ಆರಾಮಾಗಿ ರೋಡಲ್ಲೇ ನಡೀತಾ ಇದ್ವಿ. 2 ಲಿಂಗಗಳನ್ನ ನೋಡಿದ್ದೀವಿ. ಅಫ್ಕೋರ್ಸ್ ವಿ ಆರ್ ಗೋಯಿಂಗ್. ನಮ್ಮ ಧೃತಿ ಇದ್ಲು, ಶಿ ಮೋಟಿವೇಟೆಡ್ ಅಸ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ದೇವರ ಕೃಪೆನೂ ಇತ್ತು. ನಡೀತೀವಿ ಅನ್ನೋಂಥ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇತ್ತು. ಯಾಕಂದರೆ ಅಷ್ಟು ಮೆಂಟಲಿ ನಾವು ಪ್ರಿಪೇರ್ ಆಗಿದ್ವಿ, ನಾವು ನಡೀತೀವಿ ಅಂತ. ನಾನು, ವೈಷ್ಣವಿ, ಧೃತಿ, ನಮ್ಮ ಅಕ್ಕ, ನಮ್ಮಪ್ಪ, ನಮ್ಮಮ್ಮ, ಎವ್ರಿ ಒನ್ ಆರ್ ಪ್ರಿಪೇರ್ಡ್. ನಾವು ಡೂ ಆರ್ ಡೈ ವಿಲ್ ಕಂಪ್ಲೀಟ್ ವೇ ಅನ್ನೋ ಥರ ಅದೇ ರೀತಿ ಕಂಪ್ಲೀಟ್ ಮಾಡಿದ್ವಿ. ಅದು ತುಂಬ ನನಗೆ ತೃಪ್ತಿ ಇದೆ ಅಂತ ಹೇಳ್ತಾರಲ್ಲ, ಅಷ್ಟು ತೃಪ್ತಿ ಇದೆ. ಅದು ಲಾಸ್ಟ್ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಅವ್ರವ್ರ ಜೋಶಲ್ಲಿ ಅವ್ರವ್ರು ನಡ್ಕೊಂಡು ಹೋಗ್ತಾಯಿದ್ರು. ಬಟ್ ಲಾಸ್ಟ್ ತನಕ ಈ ಜೋಶನ್ನ ಮೇಂಟೈನ್ ಮಾಡೋದು ಇಸ್ ಡಿಫಿಕಲ್ಟ್. ಸೊ ಬನ್ನಿ ಇವಾಗ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಡ್ಕೊಂಡು ಹೋಗೋಣ. ಇವಾಗ ಯಮಲಿಂಗ ಓಪನ್ ಆಗಿದೆ. ಸೊ ಇವಾಗ ಯಮಲಿಂಗ ಒಳಗಡೆ ಹೋಗ್ಬಿಟ್ಟು ದರ್ಶನ ಎಲ್ಲ ಕೂಡ ಮಾಡ್ಕೊಂಡು ಬರಬೇಕು. 3 ಲಿಂಗ ಓಪನ್ ಇದೆ, 2ನೇ ಲಿಂಗ ಕ್ಲೋಸ್ ಇತ್ತು. ಸೊ ಬನ್ನಿ ಇವಾಗ ನಾವು 3ನೇ ಲಿಂಗನ ನೋಡಿಕೊಂಡು ಮುಂದಕ್ಕೆ ನಾವು ಹೋಗೋಣ. ನಾವು 4 ಕಿಲೋಮೀಟರ್ನ ಮುಗಿಸಿ ಅಲ್ಲಿ ಫ್ರೀ ರುದ್ರಾಕ್ಷಿ ಪ್ಲಸ್ ಪ್ರಸಾದನೆಲ್ಲ ಕೂಡ ತಗೊಂಡು ನಾವು ಇವಾಗ 5 ಕಿಲೋಮೀಟರ್ನ ಹೋಗ್ತಾ ಇದ್ದೀವಿ. 10 ಕಿಲೋಮೀಟರ್ ಇದೆ. ಅಫ್ಕೋರ್ಸ್ ವಿಲ್ ಕಂಪ್ಲೀಟ್. ಎಸ್ ಮೈ ಎಕ್ಸೈಟಿಂಗ್ ಕಿಡ್ ಈಸ್ ಹಿಯರ್. ಹೌ ಇಸ್ ಯುವರ್ ಜೋಶ್ ಶಿನಿ? ಹೌ ಇಸ್ ಯುವರ್ ಜೋಶ್? ಖುಷಿ ಸಿಕ್ಕೋದಲ್ಲ. ಏನು ಖುಷಿ ಸಿಕ್ತು ಇವಾಗ? ರಿಯಲಿ? ವಾವ್. ಎಸ್ ರುದ್ರಾಕ್ಷಿ ಸಿಕ್ಕಿದ್ಮೇಲೆ ಕಾಲು ನೋವು ಹೋಯ್ತು. ನಮ್ಮ ಪಾಪದ ಡೈಲಾಗ್. ಬನ್ನಿ ಹೋಗೋಣ. 4 ಕಿಲೋಮೀಟರ್ ಕಂಪ್ಲೀಟ್ ಮಾಡಿಬಿಟ್ಟು ವಿ ಆರ್ 5 ಕಿಲೋಮೀಟರ್ಸ್. ಇನ್ನೊಂದು 5 ಕಿಲೋಮೀಟರ್ ಇನ್ನು ಸ್ವಲ್ಪ ದೂರ ಇದ್ದೇನೆ ಅಷ್ಟೇ. 4:30, 4:15 ಆಗಿದೆ. ಡೂಯಿಂಗ್ ಇಟ್ ವಿತ್ ಫ್ಯಾಮಿಲಿ. ಜೋಶ್ ತುಂಬ ಇದೆ. ಧೃತಿ, ವಾಟ್ ಇಸ್ ಯುವರ್ ಜೋಶ್? ಫುಲ್ ಆಫ್ ಜೋಶ್. ಇನ್ನು 850 ಮೀಟರ್ಸಲ್ಲಿ ವರುಣಲಿಂಗ ಹತ್ರ ಇದ್ದೀವಿ. ಎಸ್ ವರುಣಲಿಂಗ 4ನೇ ಲಿಂಗ. ಓಕೆನಾ? ಸೊ ಅಗ್ನಿಲಿಂಗ ಅಲ್ಲ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ವರುಣಲಿಂಗ. ಅಗ್ನಿಲಿಂಗ 1 ಕ್ಲೋಸ್ ಆಗಿತ್ತು, ಇನ್ನೆಲ್ಲ ಓಪನ್ ಇತ್ತು. ಸೊ ಬನ್ನಿ ಹೋಗೋಣ. ಏನು ನಡೀತಾ ಇದ್ದಂಗೆ ಐತೆ, ಅದಕ್ಕೆ ಮೋಸ್ಟ್ಲಿ ಅದನ್ನು ಕ್ಲೋಸ್ ಮಾಡಿದಂಗೆ ಅವ್ರು. ಲೆಟ್ಸ್ ಮೂವ್. ನಾವು 5 ಕಿಲೋಮೀಟರ್ನ ಮುಗಿಸಿದ್ವಿ. ಇನ್ನು 9 ಕಿಲೋಮೀಟರ್ ಬಾಕಿ ಇದೆ. ನನ್ನ ಫೋನ್ ಯಾಕೆ ಹಿಂಗಿದ್ರೆ ಲೈಟ್ ಈ ಥರ ಬೀಳ್ತಾ ಇತ್ತು. ಸೊ ಹಂಗಾಗಿ ಸೊ ಎಸ್ 5 ಕಿಲೋಮೀಟರ್ಸ್. ಹಾಂ ವಾಶ್ರೂಮ್ಗೆ ಹೋಗ್ಬೇಕು. ಅಲ್ಲಿದೆ ವಾಶ್ರೂಮ್ಸ್ ಮುಂದೆ. ವಿ ಆರ್ ಡನ್ ವಿತ್ 5 ಇಯರ್ಸ್. ಫಿಲ್ ಜೋಶ್ ಹೋಯ್ತಾ ಉಬ್ಲಾ ಹಿರಿ ಅವಳು ಕಣ್ಣು ನೈಋತ್ಯಲಿಂಗಂ. ಇವಾಗ 4ನೇ ಲಿಂಗ ನೈಋತ್ಯ ಲಿಂಗ. ಇದು ಕೂಡ ಕ್ಲೋಸ್ ಇತ್ತು. ಐ ಥಿಂಕ್ ನೈಟ್ ಟೈಮಲ್ಲಿ ಎಲ್ಲ ಲಿಂಗಗಳು ಕ್ಲೋಸ್ ಇರುತ್ತೆ ಅಷ್ಟೇ. ನಾವು 2 ಲಿಂಗನೇ ದರ್ಶನ ಮಾಡಿದ್ವಿ, ಇನ್ನೆಲ್ಲ ಕೂಡ ಕ್ಲೋಸ್ ಇತ್ತು. ನಾವು ನೈಋತ್ಯ ಲಿಂಗದ ದರ್ಶನ ಮುಗಿಸ್ಕೊಂಬಿಟ್ಟು ಹೋಗ್ತಾ ಇದೀವಿ. ಇದು ಕೂಡ ಕ್ಲೋಸ್ ಇತ್ತು. 2 ಲಿಂಗಗಳು ಓಪನ್ ಇತ್ತು. 4 ಲಿಂಗದಲ್ಲಿ 2 ಲಿಂಗಗಳು ಕ್ಲೋಸ್ ಇತ್ತು. ಐ ಥಿಂಕ್ ಎಸ್ ಇದು ನಮಗೆ ಪ್ರಾಪರಾಗಿ ಅವ್ರು ಹಾಕಿರುವಂಥ ಲ್ಯಾಂಡ್ ಮಾರ್ಕ್ಗಳು ನಿಜವಾಗ್ಲೂ ಕಾಣಿಸ್ತಾ ಇಲ್ಲ ಅಥವಾ ನಾವು ನೋಡ್ತಾ ಇಲ್ವೋ ಗೊತ್ತಿಲ್ಲ. ನಮಗೆ ಕಾಣಿಸ್ತಾ ಇಲ್ಲ. ಅಂದರೆ ಬೋರ್ಡಲ್ಲಿ ಇರ್ತಲ್ಲ ಲ್ಯಾಂಡ್ ಮಾರ್ಕ್ಗಳು. ಅವು ಲೈಕ್ ಗೌರ್ಮೆಂಟ್ ಆರ್ಟ್ ಕಾಲೇಜು, ಸಮೃದ್ಧಿ ಅಲ್ಲ ಸಂಸ್ಕೃತಿ ಏನೋ ಸ್ಕೂಲು, ಅಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ
ಅದು ನಮಗೆ ಪ್ರಾಪರ್ ಲ್ಯಾಂಡ್ ಮಾರ್ಕ್ ಸಿಗ್ತಾ ಇಲ್ಲ, ಅಥವಾ ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ, ಐ ಡೋಂಟ್ ನೋ. ಇರುತ್ತೆ ಅಫ್ಕೋರ್ಸ್. ಎಸ್, ಕಮ್ ಲೆಟ್ಸ್ ಗೋ ಫಾರ್ವರ್ಡ್. ನೋಡ್ಕೊಳ್ಳಿ ನೀವೇ ಬೋರ್ಡ್. ಇವಾಗ ನಾವು 6 ಕಿಲೋಮೀಟರ್ನ ಮುಗಿಸಿ ಇನ್ನೂ 8 ಕಿಲೋಮೀಟರ್ನ ಬಾಕಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಶಕ್ತಿ ದೇವ್ರು ಕೇಳ್ಕೊಂತ ಕಮ್ ಲೆಟ್ಸ್ ಗೋ. It's massage time for Duti, Vaishnavi, and here is my mommy. So ನಮ್ಮಮ್ಮ ಆನ್ ಮಾಡ್ತಾರೆ ಇರು. So guys, ಇವಾಗ it's massage time for me and my mom, my sisters and my sister's daughters. ಅಪ್ಪ ನೀನು ಮಾಡಿಸ್ಕ, ನಡಿಬೋದು. ನಮ್ಮ ಅಪ್ಪನ ಬೇಡ ಬೇಡ ಅಂತವ್ರೆ. ಚೆನ್ನಾಗೈತೆ ಬಾ, ಸೂಪರ್ ಆಗೈತೆ. ಸೊ ಮೈ ಮಾಮ್. ಅಮ್ಮ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಮಸಾಜ್ ಮಾಡಿಸ್ಕೋತಾ ಇರೋದು? ಚೆನ್ನಾಗಿದೆಯಾ? ಸೌಂಡ್ ಇದೆನಾ? ನಗ್ತಾ ಇದೀನಲ್ಲ. ನಮ್ಮ ಅಕ್ಕ ಇಲ್ಲಿ ತನಕ. ಇವಾಗ ಇದು ವರುಣಲಿಂಗ. ಸೊ ಒಂದೊಂದೇ ಲಿಂಗಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಜಸ್ಟ್ ಒಳಗಡೆ ಹೋಗೋದು, ನಮಸ್ಕಾರ ಹಾಕೊಳ್ಳೋದು ಹೋಗ್ತಾ ಇರೋದು. ಬಿಕಾಸ್ ಎಲ್ಲ ಲಿಂಗಗಳು ಕ್ಲೋಸ್ ಇದೆ, ಜನ ಕೂಡ ಇದ್ರು, ಕೈಗೆ ಕಾಲಿಗೆ ಸಿಗ್ತಾ ಇದ್ರು. ಸೊ ಓಕೆ ಅಂತ ಅಂದ್ಕೊಂಡು ಆರಾಮಾಗಿ ನಾವು ನಡ್ಕೊಂಡು ದರ್ಶನ ಕೂಡ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಕೆಲವೊಂದು ಕಡೆ ದೇವ್ರು ಕಾಣುತ್ತೆ ಕ್ಲೋಸ್ ಇದ್ರು, ಕೆಲವೊಂದು ಕಡೆ ಏನೂ ಕಾಣಲ್ಲ. ಸೊ ಇಲ್ಲಿ ದೇವ್ರು ಕಂಡ್ರು. ಸೊ ದೇವ್ರ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಹಂಗೆ. ಸೊ ಬನ್ನಿ, ಇಲ್ಲಿ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ, ನೀವು ಕೂಡ ನೋಡಿ, ನಿಮಗೂ ಕೂಡ ದೇವ್ರ ಬ್ಲೆಸ್ಸಿಂಗ್ ಸಿಗಲಿ. ಸೊ ನೋಡಿ, ಇವಾಗ ದೇವ್ರು ಕೂಡ ಕಾಣಿಸ್ತಿದ್ದಾರೆ. ಇಲ್ಲಿ ಹಾಕಿದ್ದಾರೆ 6 ಕಿಲೋಮೀಟರ್ಸ್ ಮೋರ್ ಅಂತ. 6 ಕಿಲೋಮೀಟರ್. ನಾನು ಇವಾಗ ತಾನೇ ಅನ್ಕೋತಾ ಇದ್ದೆ 6 ಕಿಲೋಮೀಟರ್ ಇದೆ ಇನ್ನೂ ಅಂತ. ಸೊ ಅದೇ ರೀತಿ 6 ಕಿಲೋಮೀಟರ್ ಇದೆ. ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತ ಹೇಳ್ತಿದ್ದಾರಪ್ಪ. ಸೊ 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ವಿಲ್ ಗೋ ಫಾರ್ವರ್ಡ್. ಓಕೆ. ಸೊ ಇವಾಗ ನಾವು 6 ಕಿಲೋಮೀಟರ್ ಮುಗಿಸಿ ಹೆಡಿಂಗ್ ಫಾರ್ವರ್ಡ್. 6 ಮುಗಿಸಿದೀವೋ 7 ಮುಗಿಸಿದೀವೋ ದೇವ್ರಿಗೆ ಗೊತ್ತು, ಒಟ್ಟಲ್ಲಿ ಮುಗಿಸಿದ್ದೀವಿ. ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ. 30-50 ಮಸಾಜ್ ಬೇರೆ ಒಂದು ರೌಂಡ್ ತೊಗೊಂಡ್ವಿ. ಅದು 50, ಇದು 30. ಆ್ಯಂಡ್ ಎಸ್ 50 ಹಂಗೆ ಇತ್ತು. ಏನು ತಿರುಗಿ ಮಾಮೂಲಿ ವೈಷ್ಣವಿ ತಿರ್ಗಾ ಮಾಮೂಲಿ. ಅವಾಗ ಒಂದು ಸ್ವಲ್ಪ ಇತ್ತು ಅಷ್ಟೇ. ಇವೆಲ್ಲ ಸುಮ್ಮನೆ ಏನಂತಾರೆ ಜನದ ಮೆಂಟಾಲಿಟಿ ಅಷ್ಟೇ ಇವೆಲ್ಲ. ಅವಾಗ ಒಂದು 5 ನಿಮಿಷ ಏನಿಲ್ಲಮ್ಮ, ಕಾಲೊಂದು ವ್ಯತ್ಯಾಸ ಏನು ಅಷ್ಟೇ, ನಂಗೆ ಗೊತ್ತಿಲ್ಲ ವೈಶ್. ಬಟ್ ಏನೋ ವರ್ತೋ ಐ ಡೋಂಟ್ ನೋ. ₹30 ಅಂತೆ. ಅಲ್ಲ, ಇನ್ನು 8 ಕಿಲೋಮೀಟರ್ ಉನ್ನದಿ. ಕುತ್ಕೋ, ಯಾಕೆ ಇನ್ನೂ 4 ಕಿಲೋಮೀಟರ್ ಇದೆ ಗೈಸ್. ಸ್ಟಿಲ್ 4 ಕಿಲೋಮೀಟರ್ಸೇ. ಇವಾಗ ಕುಬೇರನೇ ಲಿಂಗ. ಸೊ ಕುಬೇರಿ ಲಿಂಗ ಹತ್ರ ನಿಂತ್ಕೊಂಡು ಕಾರ್ನೆಲ್ಲ ಕೂಡ ತಿಂದರು. ನನಗಂತೂ ಏನು ತಿನ್ನೋಕ್ಕೂ ಮೂಡಿರಲಿಲ್ಲ ಗೈಸ್. ಅದೆಲ್ಲ ಕೂಡ ನೋಡಿಕೊಂಡು ನೆಕ್ಸ್ಟ್ ಬಂದು ವಿ ಆರ್ ಇಂಟು ವಾಯುಲಿಂಗ. ಸೊ ಎಸ್, ಇದು ವಾಯುಲಿಂಗನೂ ಕ್ಲೋಸ್. ಇದು ಕೂಡ ದೇವ್ರನ್ನಪ್ಪ ಕಾಪಾಡಪ್ಪ ಅಂತ ಕೇಳ್ಕೊತ ಹಂಗೇ ನಾವು ಮುಂದೆಗಡೆಗೆ ನಮ್ಮ ಗಿರಿ ಪ್ರದಕ್ಷಿಣೆನ ಮುಂದುವರಿಸಿದ್ವಿ ಗೈಸ್. ಇದು ಮೋಕ್ಷ ದ್ವಾರ. ಕ್ಯೂ ನೋಡಿ, ಇಲ್ಲೇ ಬರೋದು. ಇಲ್ಲೇ ನುಗ್ಗಿ ಆಚೆ ಕಡೆ ಬರ್ತಾ ಇದ್ದಾರೆ ನೋಡ್ರಿ. ಇಲ್ಲೇ ನಿಂತ್ಕೊಂಡ್ವಿ ಅಂದರೆ ಮುಗೀತು 2 ಅವರ್ ಕತೆ ಖತಮ್. 2 ಅವರ್ಸ್. ಸೊ ನಾವು ಮೋಕ್ಷ ದ್ವಾರದಿಂದ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ 4 ಇರುತ್ತೆ. ಸೊ ಹೋಗ್ಬೇಕು ಇನ್ನು 4 ಕಿಲೋಮೀಟ್ರ್. ಬನ್ನಿ ಹೋಗೋಣ. ಇಲ್ಲಿಂದನೇ ಅಪ್ಪ ತಂದೆ ಕಾಪಾಡಪ್ಪ ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ ಮುಂದಕ್ಕೆ. ಸೊ ಗೈಸ್, ಇವಾಗ ಅಲ್ಲಿದೆ ಮೋಕ್ಷ ದ್ವಾರ. ಮೋಕ್ಷ ದ್ವಾರದಿಂದ ಮುಂದೆ ಕಡೆ ಬಂದ್ಬಿಟ್ಟು ಇಲ್ಲಿ ಕಾರ್ನ್ ತಗೋತಿದ್ದೀವಿ. 1 ಕಾರ್ನ್ ಕಾಸ್ಟ್ 20 ರೂಪೀಸ್. ಓಕೆನಾ? ನಿಜ ಕಾಲು ಅಪ್ಪ ತಂದೆ, ನನಗೇನು ನೋವಿಲ್ಲ. ಲಿಟ್ರಲಾಗಿ ಹೇಳ್ತೀನಿ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಪೇಯ್ನ್. ಇದು ಪಾರ್ಟ್ ಕೆಳಗಡೆ, ಈ ಪಾರ್ಟು, ಇದು ಕಾಲು ಕತೆ, ಈ ಪಾರ್ಟು ಇದು ನೋವು. ನೆಕ್ಸ್ಟ್ ಈ ಪಾರ್ಟ್. ನಮ್ಮ ವೆಯ್ಟ್ ಎಲ್ಲ ಇವಾಗಿದೆ, ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು. ಸೊ ಹಂಗಾಗಿ ದಿಸ್ ಇಸ್ ದ ಪೇನಿಂಗ್ ಪಾರ್ಟ್. ನಮ್ಮ ಜೊತೆ ಸಾಕ್ಸ್ ಮೇಲೆ ಸಾಕ್ಸ್ ಆಗ್ತಿದ್ದಾಳೆ. ಅವ್ಳದ್ದು ಆಲ್ರೆಡಿ ಒಂದು ಜೊತೆ ಸಾಕ್ತು, ಇಲ್ಲೋಗಿ ಇನ್ನೊಂದು ಜೊತೆ ಸಾಕು. ಅಪ್ಪ ಸಾಕ್ಸ್ ಮೇಲೆ ಸಾಕ್ಸ್ ಆಗ್ತಾವಳೆ. ನಮ್ಮ ಅಕ್ಕ ಇವರಿಬ್ಬರಿಗೆ ಕಾರ್ನು ಪಾರ್ಸಲ್ ಮಾಡ್ತವ್ರೆ. ಅಲ್ಲಿ ನಮ್ಮ ಅಪ್ಪ ಕಾರ್ನ್ ತಿಂತವ್ರೆ.
ಸೊ ದೇ ಆರ್ ಟೇಕಿಂಗ್ ಸೆಕೆಂಡ್ ರೌಂಡ್ ಮಸಾಜ್. ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾಳೆ, ಅಲ್ಲಿ ನೋಡಿ ನಮ್ಮಮ್ಮ ಕೂತಿದ್ದಾರೆ, ಇಲ್ಲಿ ನಮ್ಮ ಅಕ್ಕ ಪಾಪ್ಕಾರ್ನ್ ಕಾರ್ ತಿಂತಾವಳೆ. ದೇ ಆರ್ ಟೇಕಿಂಗ್ ಸೆಕೆಂಡ್ ರೌಂಡ್ ಮಸಾಜ್. ಇದೆ 4 ಕಿಲೋಮೀಟರ್ 3 ಕಿಲೋಮೀಟರ್ ಇದೆ, ಮುಗಿಸ್ಕೊಂಡು ಹೋಗ್ಬೇಕು. ಓಕೆ, ನಾವು ನಡೀತಾ ಲಿಟ್ರಲಿ ನಾನು ಬೆಟ್ಟನೇ ಅಬ್ಸರ್ವ್ ಮಾಡಿರಲಿಲ್ಲ, ಇಲ್ಲಿ ಕುತ್ಕೊಂಡ್ಬಿಟ್ಟು ಬೆಟ್ಟ ಅಬ್ಸರ್ವ್ ಮಾಡಿದೆ. ಸೊ ಹಂಗಾಗಿ ಹಿಂಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನೋಡಿ ಇವಾಗ ಬೆಟ್ಟ ಕಾಣ್ತಿದೆ. ಸೊ ಇವನ್ ಯು ಗೈಸ್ ಕ್ಯಾನ್ ವಾಚ್ ಇಟ್. ಸೊ ಗೈಸ್ ಇವಾಗ ನಾವು 8 ಕಿಲೋಮೀಟರ್ ನಡೆದಿದ್ದೀವಿ. ವಿ ಆರ್ ಗೋಯಿಂಗ್ ಫಾರ್ ವಾಚ್. ಇವಾಗ ನಾವು 9 ಕಿಲೋಮೀಟರ್ನ ಮುಗಿಸಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಅಲ್ಲಿ ಹೋಗ್ತಾವ್ರೆ ನಮ್ಮ ದೀಪಕ, ವೈಷ್ಣವಿ, ಧೃತಿ ಎಲ್ಲ. ಇವಾಗ 10 ಕಿಲೋಮೀಟರ್ನ ಮುಗಿಸಿದ್ದೀವಿ. ಇಲ್ಲಿ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ಕಮ್ ಲೆಟ್ಸ್ ಗೋ. ಸೊ ಇವಾಗ ನಾವಿದ್ದೀವಿ ಈಶಾನಿಯ ಲಿಂಗ ಹತ್ರ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಇಲ್ಲಿ ನಾನು ಎಲ್ಲ ಲಿಂಗಗಳನ್ನ ಕವರ್ ಮಾಡಿದ್ದೀನೋ ಇಲ್ಲ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಕ್ಲಿಪ್ ಹಾಕಿದ್ದೀನಿ, ಅಲ್ಲೆಲ್ಲ ಲಿಂಗಗಳನ್ನ ಕವರ್ ಮಾಡಿದ್ದೀನಿ. ಯು ಗೈಸ್ ಕ್ಯಾನ್ ಚೆಕ್ ದೇರ್. ಓಕೆನಾ, ಇವಾಗ ಈಶಾನ್ಯ ಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಫೈನಲಿ 13.5 ಕಿಲೋಮೀಟರ್ನ ಮುಗಿಸಿದ್ದೀವಿ. ಇನ್ನೆಲ್ಲೋ ಒಂದು 500 ಮೀಟ್ರು ಅಷ್ಟೇ, ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ಹೋಗಬೇಕು. ಲಿಟ್ರಲಿ ಚೆನ್ನಾಗಿ ಮೈಂಡ್ ಫಿಕ್ಸ್ ಆಗಿ ಬನ್ನಿ. ಡೆಫಿನೆಟ್ಲಿ ನಾನು ನಡೀತೀನಿ ಅಂತ ಫಿಕ್ಸ್ ಆಗಿ ಬಂದಷ್ಟು ನಡೆಯೋಕ್ಕಾಗೋದು. ಅರ್ಧಂಬರ್ಧ ದೇವರನ್ನ ನಡೆಯೋಕ್ಕಾಗಲ್ಲ. ಅದಕ್ಕೆ ಎಕ್ಸಾಂಪಲ್ ನಮ್ಮ ಧೃತಿ. ಯಾಕಂದ್ರೆ ಅವಳು ನಾನು ನಡೀತೀನಿ ನನಗೆ ದೇವ್ರ ಎನರ್ಜಿ ಕೊಡುತ್ತೆ ಅಂತ ಬಂದು, ಅದೇ ರೀತಿ ಶಿ ಈಸ್ ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು. ಜಸ್ಟ್ ಇನ್ನೆಲ್ಲೋ ಇಲ್ಲೇ ಬೆಟ್ಟ ಕಾಣುತ್ತೇನೋ ಅನ್ನೋಂಗಿದೆ ನಮಗೆ, ರಾಜಗೋಪುರ. ಹೋಗ್ಬಿಟ್ರೆ ಮುಗಿಯುತ್ತೆ ನಮ್ಮ ಗಿರಿ ಪ್ರದಕ್ಷಿಣೆ. ಆಮೇಲೆ ಫ್ರೆಶ್ ಆಗಿ ದರ್ಶನಕ್ಕೆ ಹೋಗೋದು. ಗಿರಿ ಪ್ರದಕ್ಷಿಣೆ ಮುಗಿಸೋದು ಈಸಿ ಅಂತ ನಾನು ಹೇಳಲ್ಲ. ಇಟ್ಸ್ ಬೇಸ್ಡ್ ಆನ್ ಯುವರ್ ಮೈಂಡ್ ಸೆಟ್. ನಾವು ಒಂದ್ಸಲಿ ಮಸಾಜ್ ತೊಗೊಂಡ್ವಿ ಸೊ ಫೈನಲಿ ಮುಗಿದ್ಮೇಲೆ ದರ್ಶನ ಎಲ್ಲ ಆದಮೇಲೆ ಅಪ್ಡೇಟ್ ಅಬೌಟ್ ದಿಸ್ ಎಲ್ಲರೂ ಅಭಿಪ್ರಾಯನ ಕೇಳ್ತೀನಿ. ಅವಾಗ ಯಾರ್ಯಾರು ಏನೇನು ಹೇಳ್ತಾರೋ ಲೆಟ್ ಮಿ ಸಿ. ಸೊ ಫೈನಲಿ ರಾಜಗೋಪುರಂ ಹತ್ರ ಹೋಗ್ತಾ ಇದ್ದೀವಿ. ಆಸ್ ಯು ಕ್ಯಾನ್ ಸಿ ದ ರಿಮಾರ್ಕ್, ರಾಜಗೋಪುರಂ ಗಿರಿಬಲಂ ವೇ ಅಂತ ಕೊಟ್ಟಿದ್ದಾರೆ. ಅಬ್ಬಾ, ಲೆಟ್ ಮಿ ಎಂಡ್ ಅವರ್ ಗಿರಿ ಪ್ರದಕ್ಷಿಣೆ. ಸೊ ಗೈಸ್ ಫೈನಲಿ ನೋಡಿ ಅಲ್ಲಿ ಬೆಟ್ಟ ಗೋಪುರ ಎಲ್ಲ ಕಾಣಿಸ್ತಾ ಐತೆ. ಸೊ ನೋಡಿ ನೀವೇನೇನೆ ವಿ ಆರ್ ಡನ್ ಅವರ್ ಗಿರಿ ಪ್ರದಕ್ಷಿಣ. ಕಾಲು ಹಿಂಗೆ ಹೋಗ್ತಿದ್ದೆ ನೋಡಿ, ಹಿಂಗೆ ಹೋಗ್ತೈತೆ, ಕಾಣಿಸ್ತಾವ್ರು ನೋಡಿ ನೀನು ಬರ್ತಾವ್ರಿ. ಸೊ ಹ್ಯಾಪಿಲಿ ವಿ ಆರ್ ಎಂಡಿಂಗ್ ದ ಗಿರಿ ಪ್ರದಕ್ಷಿಣೆ. ಸೊ ಎಸ್, ಹ್ಯಾಪಿ ಎಂಡಿಂಗ್. ಸೊ ಫೈನಲಿ 8:45 ಸ್ಟಾರ್ಟ್ ಮಾಡಿದ್ವಿ, 2:15 ಕಂಪ್ಲೀಟ್ ಮಾಡಿದ್ವಿ. ಎಸ್, ಇಟ್ಸ್ ಅನ್ ಹ್ಯಾಪಿ ಫೀಲಿಂಗ್ ಟು ಕಂಪ್ಲೀಟ್ ಗಿರಿ ಪ್ರದಕ್ಷಿಣೆ. ನಾವಿಬ್ರು ನಡ್ಕೊಂಡು ಹೋಗೋದು ನಿಮಗೆ ವೀಡಿಯೋ ಮಾಡಿಸ್ಬೇಕು ಅಂದರೆ ಅಲ್ಲೆಲ್ಲ ಫೋನ್ ಇಟ್ಬಿಟ್ಟು ಬರಬೇಕು. ಇವಳು ಅದಕ್ಕೆ ಏನಂದು ಗೊತ್ತಾ, ಏನಾದರೂ ವೈಷ್ಣವಿ ಅಲ್ಲಿ ಫೋನ್ ಇಟ್ಬಿಟ್ಟು ಬರಬೇಕಂದ್ರೆ ಅಲ್ಲಿ ತನಕ ಬೇರೆ ಹೋಗಿ ಫೋನ್ ಇಟ್ಬಿಟ್ಟು ಬರಬೇಕಂತ. ಅವಳೆ ಲಿಟ್ರಲಿ ನಾವು ಹೆಂಗೆ ನಡೀತಾ ಇದ್ದೀವಿ ಅಂದರೆ ವಿ ಆರ್ ಬೆಂಡೆಡ್ ಹಾಫ್ ವೇ ಲೈಕ್ ದಿಸ್. ಇನ್ನೂ ಸ್ವಲ್ಪ ದೂರ ಐತೆ ರೂಮಿಗೆ. ನಾವು ಮೋರ್ ದೆನ್ 1 ಕಿಲೋಮೀಟರ್ ಇದೆ ಆಯ್ತು ನಮ್ಮದು ಗಿರಿ ಪ್ರದಕ್ಷಿಣೆ. ಆದರೆ ರೂಮ್ಗೆ 1 ಕಿಲೋಮೀಟ್ರಿಂದ ಜಾಸ್ತಿ ಐತೆ. ರೂಮಿಗೆ ಕರೆಕ್ಟಾಗಿ 1 ಕಿಲೋಮೀಟರ್ ಇದೆ. ನಾನು ಅಲ್ಲಿಂದ ಗೂಗಲ್ ಮ್ಯಾಪ್ ಹಾಕಿದ್ದೆ ಬರಬೇಕಾದ್ರೇ. ನಮ್ಮ ಮನೆ ನಮ್ಮ ಅಪ್ಪಂಗೆ ಎಷ್ಟು ಹೇಳಿದ್ರು ಕೇಳಿಲ್ಲ, ಇಲ್ಲ ನಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಈಸ್ ಮೇಕಿಂಗ್ ಅಸ್ ಟು ವಾಕ್ ಟಿಲ್ ದ ರೂಮ್. ಈ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಪ್ಲಸ್ ರೂಮಿಂದ ದೇವಸ್ಥಾನಕ್ಕೆ ರಾಜಗೋಪುರದಿಂದ ಇದಕ್ಕೆ ನನಗಂತೂ ಡೌಟ್ ಬಂದುಬಿಡ್ತಿದೆ 14 ಕಿಲೋಮೀಟರ್ ಇಲ್ಲ ಒಂದು 20 ಕಿಲೋಮೀಟ್ರ್ ಇದೆ ಅಂತ. ಬಿಕಾಸ್ ಏನಕ್ಕೆ ಅಂತಲೂ ಹೇಳ್ಬಿಡ್ತೀನಿ ಅಷ್ಟು. ಈಗ ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ನೀವು ಹೆಂಗೆ ಬೇಕಾದ್ರೂ ಅನ್ಕೋಬೋದು ಏನಪ್ಪ ಹಿಂಗೆ ಹೇಳ್ತಾಳೆ ಅಂತ. 6 ಕಿಲೋಮೀಟರ್ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ನೀವು ಕಿಲೋಮೀಟರ್ ಹತ್ತಿರ ಮುಂದೆ ಬಂದರೆ ತಿರ್ಗಿ 6 ಕಿಲೋಮೀಟ್ರ್ ಇದೆ. ಆ್ಯಂಡ್ ನನಗೆ ಗೂಗಲ್ ಸುಳ್ಳು ಹೇಳಲ್ಲ ಕಿಲೋಮೀಟರ್ ವೈಸಲ್ಲ. ಐ ಡೋಂಟ್ ನೋ. ಗೂಗಲ್ ಆಂಟಿ ಟೋಲ್ಡ್ ಮೀ 8 ಕಿಲೋಮೀಟ್ರು. ದಿಸ್ ಬೋರ್ಡ್ ಟೋಲ್ಡ್ಸ್ ಮೀ 5 ಕಿಲೋಮೀಟರ್ಸ್ ಆರ್ 6 ಕಿಲೋಮೀಟರ್ಸ್. ವಾಟ್? ಹಾಗಾಗಿ ನನ್ನ ಮೈಂಡ್ 21 ಕಿಲೋಮೀಟರ್ ಇಂಗ್ಲೀಷ್ ಮಾತಾಡ್ತಾರೆ. ಹೆಂಗೋ ಏನೋ ಯಾವ ಪದ ಸೇರಿಸ್ತಾ ಇದ್ದೀನಿ ಐ ಡೋಂಟ್ ನೋ ಗೈಸ್. ನೋಡಿ ಈ ಥರ ಹಿಂಗೆ ಬಕ್ಕೊಂಡು ನಡೀತಾ ಇದ್ದೀವಿ. ಈ ಥರ ಹಿಂಗೆ ಲಿಟ್ರಲಿ ವೈಷ್ಣವಿ ನಡೆಯೋದು ನೋಡಿಸ್ಬೇಕಾ? ಈ ಥರ ಹಿಂಗೆ ಇದು ಕೊನೆಯ ಗೊತ್ತಿಲ್ಲ. ರಾಜಗೋಪುರ ಮುಂದೆ ಹೋಗಿ ನಿಂತ್ಕೊಂಡಲ್ಲ ಹಿಂಗೆ ದರ್ಶನ ಎಲ್ಲ ಮಾಡಿ ಅಲ್ಲೊಂದು ವೀಡಿಯೋ ಕ್ಲಿಪ್ ಎಲ್ಲ ತಗೋ. ಲಿಟ್ರಲಿ ಐಮ್ ಸ್ಟ್ಯಾಂಡಿಂಗ್ ಲೈಕ್ ದಿಸ್ ಆ್ಯಂಡ್ ಐಮ್ ವಾಕಿಂಗ್. ಆ ಜಾಗದ ಮಹಿಮೆ ಅಷ್ಟಿದೆ. ಐ ಬಿಲೀವ್ ದಟ್. ಬಟ್ ನಾಟ್ ದ ಸಿಸ್ಟಮ್ ಅಂತಾರಲ್ಲ ಆ ಥರ ಅಷ್ಟೇ. ನಂಗೆ ದೇವ್ರ ಮೇಲೆ ನಂಬಿಕೆ ತುಂಬ ಇದೆ. ನಡೆಯೋದ್ರ ಬಗ್ಗೆನೂ ಇಂಟ್ರೆಸ್ಟ್. ಬಟ್ ಇದೆಲ್ಲ ರೋಡ್ ಗೀಡೆಲ್ಲ ಮಾಡೋಕ್ಕೋಗಿ ನನ್ನ ಪ್ರಕಾರ 14 ದಾಟ್ಬಿಟ್ಟಿದೆ ಅನಿಸ್ತೈತಿ ಅಷ್ಟೇ. ನನ್ನ ಡೌಟ್ ಇನ್ನೇನಿಲ್ಲ. ಇಷ್ಟೇ ಗೈಸ್. ಇವಾಗ
ಆಗಿದೆ. ಈಶಾನ್ಯ ಲಿಂಗನ ಫಸ್ಟ್ ಇದು ಸೌತ್ ಫೇಸಿಂಗ್ ಗೋಪುರ ಹತ್ರ ಬಂದ್ಬಿಟ್ಟು ಈ ಗೋಪುರ ವಯಸ್ಸಲ್ಲಿ ಲೈಟ್ ಉರಿತಾ ಇರೋದೇ ರೂಮು 7 ಏನಿದು ಹೋಟೆಲ್ ಹೆಸರು 7 ಹಿಲ್ಸ್ ರೂಮ್ಸ್ ಅಂತ ಮಾಡಿರೋದು. 7 ಅಯ್ಯೋ ದೇವ್ರೆ ಮಗನೇ ಇಲ್ಲೇ ಒಳಗಡೆಗೆ ಹೋಗಿ ಇಲ್ಲೇ ನಡಿ ಇಲ್ಲೇ ಬಾ ಅಪ್ಪ ಎಲ್ಲ ಕರ್ನಾಟಕದವರೇ ಇಲ್ಲಿ ರೂಮ್ ಮಾಡಿರೋದು ಮೋಸ್ಟ್ ಪ್ರಾಬಬ್ಲಿ ಇವತ್ತು. ಅವ್ರು ಕರ್ನಾಟಕದವರೇ ನಾವು ಪಕ್ಕದ ಮರು ನಮ್ಮನ್ನು ಮಾತಾಡ್ಸಿದ್ರು ಆಯಿತಾ. ಇದು ಕೆ ಎ ರಿಜಿಸ್ಟ್ರೇಷನ್ ವೆಹಿಕಲ್. ಇದು ಕೆ ಎ ನಮ್ದು ಅಲ್ಲಿ ನಿಂತಿದೆ ಅದು ಕೆ ಎನೇ ನಿಜ ಇಲ್ಲ ಇದು ಕೆ ಎನೇ. ಮೆಟ್ಲೆಕ್ಕದು ಹೆಂಗೆ ಅಂತ ನೋಡಿಸ್ತೀನಿ ನೋಡ್ರಿ ವೈಷ್ಣವಿ. ಆಮೇಲೆ ವೈಷ್ಣವಿ ನಾನು ನೋಡಿಸ್ತಾಳೆ. ವೈಷ್ಣವಿ ನೀಟಾಗಿ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ ಆಮೇಲೆ ನನ್ನ ನುಡಿಸಿ ಅವಳಿಲ್ಲ ನಾನೇ ಹೋಗ್ತೀನಿ. ನಾನು ಇರೋದಲ್ಲಿ ಎಕ್ತಾ ಇದ್ದೀನಿ ಸ್ವಲ್ಪ ಸ್ಟ್ರೈಟಾಗಿದ್ದೀನಿ. ನೀನು ಟಾಪಾಗೆಲ್ಲ ಏನೋ ಸೀಮೆಗಳು ಈಗ ಸೊ ಗೈಸ್ ಇವಾಗ ರೂಮಿಗೆ ಬಂದು 3 ಗಂಟೆ ಆಯ್ತು ರೂಮಿಗೆ ಬರೋಕ್ಕೆ. ರೂಮಿಗೆ ಬಂದು ಫ್ರೆಶ್ ಎಲ್ಲ ಕೂಡ ಆಗಿದ್ದೀನಿ. ಇವಾಗ 3:05 ಆಗಿದೆ. ಇವಾಗ ಒಂದು 1.5 hour ಮಲ್ಕೊಂಬಿಟ್ಟು ಆಮೇಲೆ ನೀಟಾಗಿ ಸ್ನಾನ ಎಲ್ಲ ಮಾಡಿ ತುಳಸಿ ದೇವಸ್ಥಾನಕ್ಕೆ ಹೋಗಿದ್ದು ಪ್ಲ್ಯಾನು. ಸೊ ಬನ್ನಿ ಇವಾಗ ಬಿಕಾಸ್ ದಿಸ್ ನೀಡ್ಸ್ ರೆಸ್ಟ್ ಇವಾಗ. ಸೊ ಕಮ್ ಲೆಟ್ಸ್ ಸ್ಲೀಪ್. ಸೊ ಎಸ್ ಇಲ್ಲೇ ಆಲ್ರೆಡಿ ವೀಡಿಯೋ 35 ಮಿನಿಟ್ಸ್ ಆಗೋಗಿತ್ತು. ಸೊ ಹಂಗಾಗಿ ನೆಕ್ಸ್ಟ್ ದರ್ಶನದ್ದು ಮತ್ತು ವಾಪಸ್ ಬಂದಿದ್ದೆಲ್ಲ ಕೂಡ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಸೊ ಇದಿಷ್ಟು ನಮ್ಮ ತಿರುವಣ್ಣಾಮಲೈಯ ಪಾರ್ಟ್ 1 ವೀಡಿಯೋದಲ್ಲಿ ಆಗಿತ್ತು ಗಿರಿ ಪ್ರದಕ್ಷಿಣೆ ಸ್ಟೋರಿ. ಆ್ಯಂಡ್ ಸಿಗೋಣ ಮತ್ತೊಂದು ಪಾರ್ಟ್ 2 ಅಲ್ಲಿ ಅಂತ ಹೇಳ್ತಾ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಆ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಎಲ್ಲ ಒಳ್ಳೇದು ಮಾಡಿ ನಿಮಗೂ ವಾಪಸ್ ಒಳ್ಳೇದು ಬರುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ತಿರುವಣ್ಣಾಮಲೈ ಪಾರ್ಟ್ 2. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ.